ಭಾರತದ ವಿರುದ್ಧ ದಾಳಿಗೆ ನಾವು ಮೊದಲೇ ಪ್ಲ್ಯಾನ್ ಮಾಡಿದ್ವಿ, ಆದರೆ ಇಂಡಿಯಾ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾ. ಹೇಳೋ ಸುಳ್ಳು ಆದರೂ ಹೇಳ್ಬೇಕಾದ್ರೆ ಇಂಥ ಸುಳ್ಳು ಅಲ್ಲ. ನೀವು ಎಂಥ ಗತಿಗೆಟ್ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಇವರು ಪಾಕಿಸ್ತಾನದವರು ಅಂತ. ದಿನ ಬೆಳಗಾದರೆ ಅಲ್ಲ ನನಗೆ ಏನು ಅಂತ ಇದ್ರೆ ಈ AI ಬಂದಿರೋದ್ರಿಂದ ಇದು ನಿಜವಾಗ್ಲೂ ಅವರೇ ಹೇಳ್ತಾ ಇದ್ದಾರೆ, ಇಲ್ಲಾಂದರೆ AI ಟೆಕ್ನಾಲಜಿಯಲ್ಲಿ ಏನಾದರೂ ಅವನು ಎಂಥ ಶಹಬಾಜ್ ಶರೀಫ್ ಅವರನ್ನು ಈ ಥರ ಯಾಕೆ ಅಂತಂದರೆ ಇವ್ರು ಪಾಕಿಸ್ತಾನದವ್ರು ಸುಳ್ಳು ಹೇಳ್ತಾರೆ, ಆದರೆ ಸುಳ್ಳನ್ನು ಕೂಡ ಗೊತ್ತಾಗಂಗೆ ಹೇಳ್ಬಿಡ್ತಾರೆ. ಇವ್ರೇನೋ ಫಸ್ಟೇ ಪ್ಲಾನ್ ಮಾಡಿದ್ರಂತೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ, ನಾವೇ ಫಸ್ಟ್ ಅಟ್ಯಾಕ್ ಮಾಡ್ಬಿಟ್ವಂತೆ ಇವ್ರ ಮೇಲೆ. ಆಚಿಕೆ ಮಾನವರಿಲ್ಲ. ನಮ್ಮ ಯೋಜನೆಗೆ ಮುನ್ನವೇ ಭಾರತ ನಮ್ಮ ಮೇಲೆ ಮೊದಲೇ ದಾಳಿ ಮಾಡಿತು, ಭಾರತಕ್ಕೆ ಉತ್ತರ ಕೊಟ್ಟೇ ಬಿಡೋಣ ಅಂತ ನಿರ್ಧಾರ ಮಾಡಿದ್ವು. ಆದರೆ ಏನು ಮಾಡೋದು, ಭಾರತದವರೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ರು. ಇದು ಏನು ಗೊತ್ತಾ, ಇದು ತಮ್ಮನ್ನ ತಾವು ಒಂಥರ ಎಲ್ಲರ ಮುಂದೆ ಬೆತ್ತಲೆ ಮಾಡ್ಕೊಳ್ಳೋದು ಅಂತಾರ ಹಂಗಿದು ಕಾಮಿಡಿ ಪೀಸ್ ಏನಿದೆ ಅಂದರೆ, ಈಗ ನಾವು ಮಾಡಿದ್ವಿ, ನಾವು ಹಿಮ್ಮೆಟ್ಟಿಸಿದ್ವಿ, ನಾವು ಭಾರತವನ್ನು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂದರೆ ಪರವಾಗಿಲ್ಲ, ರಣಯೇಡಿಗಳು ಒಂದು ಚೌರ್ಯದ ಮಾತಾಡ್ತಿದ್ದಾರೆ ಅಂತ ಅನ್ಕೋಬಹುದು. ನಾವು ಮಾಡಬೇಕು ಅಂತ ಇದ್ವಿ, ಅವರೇ ಮಾಡಿಬಿಟ್ರು ಅಂದರೆ ನಿಮ್ಮ ಅಸಮರ್ಥತೆಯನ್ನು ತೋರಿಸೋದಲ್ವಾ. ಇಂಥದ್ದಾದ್ರೂ ಒಂದು ಟೆಕ್ನಿಕ್ ಬೇಡವಾ ಇವರಿಗೆ? ಏನಿಲ್ಲ, ಪ್ಲಾನ್ ಅಂತೆ, ಪ್ಲಾನ್ ಫ್ಲಾಪ್ ಪ್ಲಾನ್ ಅನ್ನ ಬಿಚ್ಚಿಟ್ಟಂತ ಶರೀಫು. Fajr prayers, Pakistan armed forces led very ably by our Field Marshal, Chief Army Staff sitting here, Syed Asim Munir, to teach a lesson to our enemy. But before that hour reached, India again launched missile attacks, BrahMos, and hit Pakistan's various provinces, including airport in Rawalpindi and other places. Ladies and gentlemen, we on 9th and 10th night, we decided to respond in a measured fashion to Indian aggression, and we had decided that at 4:30 in the morning after Fajr prayers, Pakistan. ಓಕೆ, ಲೇಟೆಸ್ಟ್ ಸ್ಕೋರ್ ಒಂದ್ಸರಿ ನಮ್ಮ ವೀಕ್ಷಕರಿಗೆ ಅಪ್ಡೇಟ್ ಮಾಡಿಬಿಡೋಣ. 9 ವಿಕೆಟ್ ಹೋಗಿದೆ, ಕೇವಲ 101 ರನ್ಗೆ ಪಂಜಾಬ್ದು. ಈಗ 14ನೇ ಓವರ್ ಕಂಪ್ಲೀಟ್ ಆಗಿದೆ. ಈ ಸಲ ಕಪ್ ನಮ್ದೇ.